ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸಿಕೊಂಡು ಒಂದು ಇಮೇಜನ್ನು ನೀವು ಪಿಕ್ ಮಾಡಿಕೊಡಿ. ನೀವು ಇಮೇಜ್ ಆದರೂ ಪಿಕ್ ಮಾಡ್ಕೋಬೋದು ಅಥವಾ ನಂಬರ್ನಾದರೂ ನೀವು ಪಿಕ್ ಮಾಡ್ಕೋಬೋದು. ಇಲ್ಲಿ ಸ್ಕ್ರೀನ್ ಮೇಲೆ 2 ಟೈಪ್ಸ್ ಐಸ್ ಕ್ರೀಮ್ ಕಾಣಿಸ್ತಾ ಇದೆ ಮತ್ತು 1, 2 ಅಂತ ನಂಬರ್ಸ್ ಕಾಣಿಸ್ತಾ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಯಾವ ವ್ಯಕ್ತಿಯ ಬಗ್ಗೆ ನೀವು ಯೋಚಿಸ್ತಾ ಇರ್ತೀರೋ, ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅಂತ ಇರ್ತೀರೋ ಆ ವ್ಯಕ್ತಿಯ ಹೆಸರನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ. ಈ ರೀಡಿಂಗ್ ಜನರಲ್, ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮುಂದೆ ಈ ವಿಡಿಯೋ ಯಾವಾಗ ಬಂದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಅದೇ ರೀತಿ ಇದು ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಬಾಕಿ ಉಳಿದಿರುವಂಥವನ್ನು ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗನ್ನು ಯಾವುದೇ ಜೆಂಡರ್ ಅವರು, ಫೀಮೇಲ್, ಮೇಲ್ ಯಾರೇ ಆಗಿರ್ಬೋದು, ಈ ರೀಡಿಂಗ್ ಅವ್ರಿಗೆ ರೆಸೊನೇಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಲವ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂದರೂ ಈ ರೀಡಿಂಗನ್ನು ನೀವು ನೋಡ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುವಂಥ ಯಾವ ವ್ಯಕ್ತಿಗೋಸ್ಕರ ಬೇಕಾದರೂ ಈ ರೀಡಿಂಗನ್ನು ನೀವು ನೋಡ್ಬೋದಾಗಿದೆ. ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮದು ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾವುದೇ ವ್ಯಕ್ತಿಗೋಸ್ಕರ ಸಹ ಈ ರೀಡಿಂಗನ್ನು ನೀವು ನೋಡ್ಬೋದಾಗಿದೆ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೇಗನೆ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈಗ ಇಲ್ಲಿ ಎನರ್ಜಿ ಮೂಲಕ ಈ ವ್ಯಕ್ತಿಯ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ನೀವು ಈ ವ್ಯಕ್ತಿಯ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ತೀರೋ, ನಿಮ್ಮ ಮನಸ್ಸಲ್ಲಿ ಯಾವ ಥಾಟ್ಸ್ಗಳು ಬರ್ತಾ ಇರುತ್ತೋ ಅದೇ ರೀತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅನ್ಬೋದು. ಈ ರೀಡಿಂಗ್ನ ನೀವು ಕಪಲ್ಸ್ ಏನಾದರೂ ಆಗಿದ್ದರೆ ಈ ವ್ಯಕ್ತಿ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ಕಪಲ್ಸ್ಗಳಾಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಈ ವ್ಯಕ್ತಿ ನಿಮ್ಮ ಫೀಲಿಂಗ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಭಾವನೆಗಳು ಯಾವ ರೀತಿ ಇರುತ್ತೋ, ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇರುತ್ತೋ ಅದೇ ಥರನೇ ಈ ವ್ಯಕ್ತಿ ಕೂಡ ಆಲ್ಮೋಸ್ಟ್ ಅದೇ ಥರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಅದೇ ರೀತಿ ಫೀಲಿಂಗ್ಸನ್ನು ಇಟ್ಕೊಂಡಿರ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಮತ್ತು ಈ ವ್ಯಕ್ತಿ ಏನಿದ್ದಾರೆ, ನೀವಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋ ಥರ ಕಾಣಿಸ್ತಾ ಇದೆ. ಎಲ್ಲರ ವಿಷಯದಲ್ಲೂ ಅಲ್ಲ, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪರಿಚಯ ಆಗಿರೋ ಥರ ಕಾಣಿಸ್ತಾ ಇದೆ. ಅದೇ ರೀತಿ ನೀವಿಬ್ಬರು ಮಾತಾಡಿರ್ಬೋದು ಕೂಡ, ಸ್ವಲ್ಪ ಮಾತಾಡಿರ್ಬಹುದು ಅಥವಾ ನೀವು ತುಂಬ ಕ್ಲೋಸ್ ಕೂಡ ಆಗಿರ್ಬೋದು ಈಗಾಗಲೇ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅಂದರೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮ್ಮ ಏನೇ ಭಾವನೆಗಳಿರ್ಬೋದು, ನಿಮ್ಮ ಫೀಲಿಂಗ್ಸ್ಗಳಿಗೆ ಇವರು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ನಿಮ್ಮಿಬ್ಬರ ಎನರ್ಜಿಯಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಗೆಳೆಯರ ಮೂಲಕ ಆಗಿರ್ಬೋದು, ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ವಿಷಯಗಳು ಈ ವ್ಯಕ್ತಿಗೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಗೆಳೆಯರ ಮೂಲಕ ಆಗಿರ್ಬೋದು, ಅಂದರೆ ನಿಮಗೆ ಗೊತ್ತಿರುವಂಥ ಯಾವುದೋ ವ್ಯಕ್ತಿಯ ಮೂಲಕ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರ್ಬೋದು. ಇವರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ತುಂಬ ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಅಂತ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಲೈಕ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಯಾವುದೇ ಥರ ಆಗಿರ್ಬೋದು, ನಿಮ್ಮ ಲುಕ್ ವೈಸ್ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ಏನೇ ಆಗಿರ್ಬೋದು, ಈ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ ಅಂತ ಎನರ್ಜಿಲಿ ಇಲ್ಲಿ ತಿಳಿತಾ ಇದೆ. ಇವರು ನಿಮ್ಮನ್ನು ಏನು ಅಂದ್ಕೊಳ್ತಾರೆ ಅಂದರೆ, ನೀವು ತುಂಬ ಬುದ್ಧಿವಂತರಿದ್ದೀರಾ. ಅದೇ ರೀತಿ ನಿಮ್ಮಿಂದ ತುಂಬ ಕಲಿಯೋದಕ್ಕಿದೆ. ಅಂದರೆ ಒಳ್ಳೆಯ ವಿಷಯಗಳು ನಿಮ್ಮಿಂದ ತುಂಬ ಕಲಿಯೋಕ್ಕಿದೆ. ನೀವು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರ್ಬೋದು ಅಥವಾ ಬುದ್ಧಿವಂತಿಕೆಯಲ್ಲಿ ತುಂಬ ಜಾಣರಿದ್ದೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನಿಮ್ಮ ಪರ್ಸ್ನಾಲಿಟಿ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನೀವು ಯಾವ ರೀತಿ ಇರ್ತೀರಾ ಅಂದರೆ ಅದು ಅವ್ರಿಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಅವ್ರ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ಲೈಫಲ್ಲಿ ಕಲಿಯೋದಕ್ಕೆ ತುಂಬ ಇದೆ ಇವರಿಂದ, ಅಂದರೆ ನಿಮ್ಮಿಂದ ಅಂತ ಇವರು ಅಂದ್ಕೊಳ್ತಿರ್ತಾರೆ.
ಇಲ್ಲಿ ಎನರ್ಜಿಲಿ ಸ್ಟ್ರಾಂಗಾಗಿ ಫೀಲ್ ಆಗ್ತಿರುವಂಥದ್ದು. ನಾನು ಮೊದಲೇ ಹೇಳಿದ ಹಾಗೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾ ಮೂಲಕ ಆಗಿರ್ಬೋದು, ಅಥವಾ ನಿಮ್ಮ ಗೆಳೆಯರ ಮೂಲಕ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ಪರಿಚಯ ಇರುವಂಥ ಯಾರೊಬ್ಬರ ಮೂಲಕ ಆಗಿರ್ಬೋದು. ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಅಥವಾ ನಿಮ್ಮನ್ನು ಫಾಲೋ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡುವಂಥದ್ದು, ನಿಮಗೆ ಮೆಸೇಜ್ ಮಾಡುವಂಥದ್ದು, ಈ ಥರದ್ದೆಲ್ಲ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನಿದೆ ಇದು ತುಂಬಾ ಇಷ್ಟ ಆಗುತ್ತೆ ಈ ವ್ಯಕ್ತಿಗೆ. ನೀವು ಯಾವ ರೀತಿ ಡ್ರೆಸ್ ಮಾಡ್ತೀರಾ, ನಿಮ್ಮ ಲುಕ್ ವೈಸ್ ಆಗಿರ್ಬೋದು ತುಂಬ ಇಷ್ಟಪಡ್ತಾರೆ ಅನ್ನಿಸ್ತಾ ಇದೆ. ಅಂದರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ ಅನ್ನಿಸ್ತಾ ಇದೆ. ಇದೆಲ್ಲ ಕೂಡ ಈ ವ್ಯಕ್ತಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೀವು ಫೀಮೇಲ್ ಆಗಿದ್ದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ ಅನಿಸುತ್ತೆ, ಅಥವಾ ನೀವು ಮೇಲ್ ಆಗಿದ್ದರೆ ತುಂಬ ಹ್ಯಾಂಡ್ಸಮ್ ಆಗಿ ಇದ್ದೀರಾ ಅನಿಸುತ್ತೆ. ಇವರ ಮನಸ್ಸಿನಲ್ಲಿ ಆ ರೀತಿ ಬರ್ತಾ ಇದೆ. ಅಂದರೆ ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮ ನಗು ಆಗಿರ್ಬೋದು, ಮಾತಾಗಿರ್ಬೋದು, ನಿಮ್ಮ ನಡವಳಿಕೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ಇವರು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ತುಂಬ ಇಲ್ಲಿ ಸ್ಟ್ರಾಂಗಾಗಿ ಎನರ್ಜಿ ಫೀಲ್ ಆಗ್ತಾ ಇದೆ. ಅಂದರೆ ಫಾಲೋ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ಅಂತ ಅಲ್ಲ. ಇಲ್ಲಿ ಬೇರೆಯವ್ರ ಮೂಲಕ ತಿಳ್ಕೊಳ್ಳೋದು, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು, ಆ ರೀತಿ ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ಗೆ ಈ ವ್ಯಕ್ತಿ ತುಂಬ ಪ್ರಭಾವಿತರಾಗ್ತಿದ್ದಾರೆ ಅನ್ಬೋದು. ಅಂದರೆ ನೀವು ಈ ವ್ಯಕ್ತಿಗೆ ತುಂಬ ಮೋಟಿವೇಟ್ ಮಾಡೋ ಥರ ಇದ್ದೀರಾ ಅಂತ. ಅಂದರೆ ನೀವು ಲೈಫ್ನಲ್ಲಿ ತುಂಬ ಬುದ್ಧಿವಂತರಿದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ. ಇದೆಲ್ಲ ಕೂಡ ಈ ವ್ಯಕ್ತಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಇರೋ ಎಲ್ಲ ಕ್ವಾಲಿಟೀಸ್ಗಳು ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ. ಇವ್ರು ಯೋಚನೆ ಮಾಡೋದು ನೀವು ತುಂಬ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಇವರ ಮನಸ್ಸಿನಲ್ಲಿದೆ. ಪರ್ಫೆಕ್ಟ್ ಆದ ವ್ಯಕ್ತಿ ನೀವು ಅಂತ ನಿಮ್ಮ ಬಗ್ಗೆ ಯಾವಾಗಲೂ ಇವರು ಯೋಚನೆ ಮಾಡ್ತಾರೆ. ಇಷ್ಟೊಂದು ಪರ್ಫೆಕ್ಟ್ನೆಸ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೂಡ ನಿಮ್ಮ ಬಗ್ಗೆ ಇವರು ಯೋಚಿಸ್ತಾರೆ. ನೀವು ಯಾವುದರಲ್ಲೂ ಕಡಿಮೆ ಇದ್ದೀರಾ ಅಂತ ಈ ವ್ಯಕ್ತಿಗೆ ಅನಿಸೋದೇ ಇಲ್ಲ. ಎಲ್ಲದರಲ್ಲೂ ಮೇಲಿದ್ದೀರಾ, ಎಲ್ಲದರಲ್ಲೂ ಟಾಪಲ್ಲಿದ್ದೀರಾ ಅಂತ ಇವರು ಯೋಚನೆ ಮಾಡ್ತಾರೆ. ನೀವು ಮಾತಾಡುವ ಶೈಲಿ ಆಗಿರ್ಬೋದು, ನೀವು ಜನರೊಂದಿಗೆ ಯಾವ ರೀತಿ ಬಿಹೇವ್ ಮಾಡ್ತೀರಾ, ಅದೆಲ್ಲ ಕೂಡ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಇಲ್ಲಿ ನಿಮ್ಮ ಕೆರಿಯರ್ ಚೆನ್ನಾಗಿದೆ ಅನಿಸುತ್ತೆ, ನೀವು ಒಳ್ಳೆ ಜಾಬಲ್ಲಿದ್ದೀರಾ ಅನಿಸುತ್ತೆ. ಅದೇ ರೀತಿ ಫೈನಾನ್ಷಿಯಲಿ ನೀವು ತುಂಬ ಎತ್ತರದಲ್ಲಿದ್ದೀರಾ, ಅಂದರೆ ಸಾಕಷ್ಟು ಒಂದು ಒಳ್ಳೆ ಪ್ರಗತಿಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇದ್ದೀರಾ ಅನ್ನಿಸ್ತಾ ಇದೆ. ಎಲ್ಲವೂ ಕೂಡ ನಿಮ್ಮಲ್ಲಿರುವ ಗುಣ, ನಡತೆ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಈ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅದೇ ರೀತಿ ಇವರು ಅಂದ್ಕೊಳ್ತಾರೆ ಎಲ್ಲ ಕ್ವಾಲಿಟೀಸು ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಇರೋಕ್ಕೆ ಸಾಧ್ಯ, ಇವರು ಪರ್ಫೆಕ್ಟ್ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನೀವು ತುಂಬ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಇವರು ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಒಳ್ಳೆ ಕ್ವಾಲಿಟೀಸ್ಗಳು ನಿಮ್ಮ ಹತ್ರ ಇದ್ದರೂ ಕೂಡ ನೀವು ಎಕ್ಸ್ಪೋಸ್ ಮಾಡ್ಕೊಂಡು ಇರೋಲ್ಲ, ಅದನ್ನು ಬೇರೆಯವ್ರಿಗೆ ಪ್ರದರ್ಶನ ಮಾಡಲ್ಲ. ಹಾಗಾಗಿ ಈ ವ್ಯಕ್ತಿ ನಿಮಗೆ ಬೇಗನೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಅನುಸರಿಸ್ತಾರೆ, ಅಂದರೆ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಇದೆ ಈ ವ್ಯಕ್ತಿಗೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಇವ್ರ ಮನಸ್ಸಿನಲ್ಲಿ ಯಾವುದೇ ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ಒಬ್ಬ ಗೆಳೆಯ ಆಗಿರ್ಬೋದು, ನೀವು ನಿಮ್ಮ ರೀತಿ ಇರಬೇಕು ಅಂತ ಅನ್ನಿಸುತ್ತೆ ಅವ್ರ ಮನಸ್ಸಿಗೆ. ಆ ರೀತಿಯ ವ್ಯಕ್ತಿ ನೀವಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನೀವು ಯೋಚಿಸ್ತಿರುವ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಕೆಲವು ವೇಳೆ ಕೆಲವೊಬ್ಬರಿಗೆ ರೀಡಿಂಗ್ ಮ್ಯಾಚ್ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ಹಾಗಾಗಿ ಅವ್ರಿಗೆ ರೀಡಿಂಗ್ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯನ್ನು ಕರೆಕ್ಟಾಗಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ವ್ಯಕ್ತಿ ಎನರ್ಜಿಯಿಂದ ಏನು ತಿಳಿತಾ ಇದೆ ಅಂದರೆ, ನಿಮ್ಮ ಬಗ್ಗೆ ಇವರು ಯೋಚಿಸ್ತಾ ಇರೋದು ನೀವು ಸ್ವಲ್ಪ ಆ್ಯಟಿಟ್ಯೂಡ್ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಒಂದು ಸ್ವಲ್ಪ ಸಿಟ್ಟಿನ ವ್ಯಕ್ತಿ ಆಗಿರಬಹುದು. ಇವ್ರು ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಆ್ಯಟಿಟ್ಯೂಡ್ ಇದೆ, ಸ್ವಲ್ಪ ಬೇಗನೆ ಕೋಪ ಮಾಡ್ಕೊಳ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇವ್ರು ಕೋಪ ಮಾಡ್ಕೊಳ್ತಾರೆ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಕೆಲವೊಂದು ಸಲ ಅಂದ್ಕೊಳ್ತಾರೆ ನೀವು ತುಂಬ ಸಿಟ್ಟಿನ ವ್ಯಕ್ತಿ ಅಂತ. ಎಲ್ಲ ವಿಷಯಕ್ಕೂ ನೀವು ಸಿಟ್ಟು ಮಾಡ್ಕೊಳ್ತೀರಾ. ಇವರ ಮನಸ್ಸಿಗೆ ಆ ರೀತಿ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಯಾರಾದರೂ ತಮಾಷೆಗೆ ಕೂಡ ಏನಾದರೂ ಹೇಳಿದ್ರೆ, ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಹತ್ರ ತಮಾಷೆಗೆ ಹೇಳಿದ್ರೂ ಕೂಡ ನೀವು ತುಂಬ ಸಿಟ್ಟು ಮಾಡ್ಕೊಳ್ತೀರಾ. ಅದೆಲ್ಲ ನಿಮಗೆ ಇಷ್ಟನೇ ಆಗೋದಿಲ್ಲ. ತಮಾಷೆಗೆ ಕೂಡ ಅವರು ನಿಮ್ಮ ಹತ್ರ
ತಮಾಷೆ ಮಾಡೋದು, ಅಂದರೆ ನಿಮಗೆ ಸಿಟ್ಟು ಬರೋ ಥರ ತಮಾಷೆ ಮಾಡೋದು ಕೂಡ ನಿಮಗೆ ಇಷ್ಟ ಆಗೋದಿಲ್ಲ. ಆ ರೀತಿಯ ವ್ಯಕ್ತಿ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಈ ಸಿಟ್ಟಿನ ಸ್ವಭಾವ ಏನಿದೆ, ಇದು ಈ ವ್ಯಕ್ತಿಗೆ ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಇಷ್ಟೊಂದು ಸಿಟ್ಟು ಏನಕ್ಕೆ ಮಾಡ್ಕೊಳ್ತಾರೆ, ಇದರ ಅವಶ್ಯಕತೆ ಇದೆಯಾ, ಇಷ್ಟೊಂದು ಕೋಪ ಮಾಡ್ಕೊಳ್ಬೇಕು ಅಂತ ಇದೆಯಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾರೆ ಇವರು ಅಂತ ಇವರಿಗೆ ವಿಯರ್ಡ್ ಅನಿಸುತ್ತೆ ನಿಮ್ಮ ಒಂದು ಸಿಟ್ಟಿನ ಸ್ವಭಾವ ಏನಿದೆ ಅದು. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅಲ್ಲ. ಈ ವ್ಯಕ್ತಿ ಅಂದ್ಕೊಳ್ತಾರೆ ಏನಕ್ಕೆ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತಾರೆ. ಅದೇ ರೀತಿ ಈ ರೀತಿ ನೀವು ಸಿಟ್ಟು ಮಾಡ್ಕೊಳ್ತೀರಲ್ಲ, ಇದು ಯಾವುದಾದ್ರೂ ನಿಮ್ಮ ಪಾಸ್ಟಲ್ಲಿ ಏನಾದರೂ ಆ ರೀತಿ ಘಟನೆ ನಡೆದಿರ್ಬೋದು. ಹಾಗಾಗಿ ನಿಮಗೆ ಆ ರೀತಿ ಸಿಟ್ಟು ಬರ್ತಾ ಇರ್ಬೋದು ಅನ್ನಿಸ್ತಾ ಇದೆ. ನಿಮ್ಮ ಪಾಸ್ಟಲ್ಲಿ ನಿಮಗೆ ಇಷ್ಟ ಇಲ್ದಿರೋ ವಿಷಯ, ಯಾವುದಾದ್ರೂ ಕೆಟ್ಟ ವಿಷಯ ನಡೆದಿರ್ಬೋದು. ಹಾಗಾಗಿ ನಿಮ್ಮ ಪರ್ಸ್ನಾಲಿಟಿನ ನೀವು ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮಗೆ ಸಿಟ್ಟು ಬರುತ್ತೆ. ಬೇಡದೇ ಇರೋ ತಮಾಷೆಗಳನ್ನ ಕೇಳಿದ್ರೆ ನಿಮಗೆ ಸಿಟ್ಟು ಬರ್ಬೋದು. ಈ ರೀತಿ ನೀವು ನಿಮ್ಮ ಪರ್ಸ್ನಾಲಿಟಿನ ಚೇಂಜ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ನಿಮ್ಮ ಪಾಸ್ಟ್ನಲ್ಲಿ ನಿಮಗೆ ಯಾರೋ ಒಬ್ಬರು ಚೀಟ್ ಮಾಡಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಥರ ಯಾವುದಾದ್ರೂ ಘಟನೆ ನಡೆದಿರ್ಬೋದು, ಅಥವಾ ಯಾರ ಬಗ್ಗೆನೂ ನಿಮಗೆ ಕೋಪ ಇರ್ಬೋದು. ಇದೆಲ್ಲದರಿಂದ ಕೂಡ ನೀವು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ಆ ಘಟನೆಯಿಂದ ಬೇಜಾರಾಗಿದೆ. ಇಷ್ಟೆಲ್ಲ ಆಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಆ ಸಿಟ್ಟು ಅನ್ನೋದು ಬಂದಿದೆ. ಈಗ ನೀವು ಸ್ವಲ್ಪವಾಗಿ ಸಿಟ್ಟು ತೋರಿಸ್ತಾ ಇದ್ದವರು ಈಗ ಎಲ್ಲ ವಿಷಯಕ್ಕೂ ನೀವು ಕಂಟ್ರೋಲೇ ಮಾಡ್ಕೊಳ್ತಾ ಇಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬ ಕೋಪಗೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ನೀವು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿ. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು, ಅದರಲ್ಲಿ ಸ್ವಚ್ಛವಾಗಿದೆ ನಿಮ್ಮ ಮನಸ್ಸು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಆ ರೀತಿ ಫೀಲ್ ಆಗ್ತಾ ಇದೆ. ನೀವು ಹೊರಗಡೆಯಿಂದ ನೀವು ಕೋಪ ತೋರಿಸ್ಕೋಬೋದು, ಸಿಟ್ಟು ಮಾಡ್ಕೋಬೋದು, ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನಸ್ಸು ತುಂಬ ಕ್ಲಿಯರ್ ಆಗಿದೆ ಅನ್ನಿಸ್ತಾ ಇದೆ. ನೀವು ಯಾವುದೇ ವಿಷಯಕ್ಕೆ ಕೂಗಾಡ್ಬೋದು, ಆದರೆ ನಿಮ್ಮ ಮನಸ್ಸಿನಿಂದ ನೀವು ಯಾವೊಬ್ಬ ವ್ಯಕ್ತಿಗೂ ಕೂಡ ಕೆಟ್ಟದಾಗಬೇಕು ಅಂತ ಬಯಸೋರಲ್ಲ. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ನಿಮ್ಮ ಮನಸ್ಸಿನಿಂದ ಬಯಸೋ ಅಂಥ ವ್ಯಕ್ತಿ ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನೀವು ಬೇರೆ ಯಾರಿಗಾದರೂ ಏನಾದರೂ ಸಹಾಯ ಬೇಕು ಅಂದರೆ ಬೇಗನೆ ಆ ಹೆಲ್ಪನ್ನು ಮಾಡೋದಕ್ಕೆ ರೆಡಿ ಇರ್ತೀರ. ಆದರೆ ನಿಮ್ಮ ಈ ಸಿಟ್ಟಿನ ಕಾರಣದಿಂದ ಆ ಜನರಿಗಾಗಲಿ ಆ ವ್ಯಕ್ತಿಗಳಿಗಾಗಿ ನಿಮ್ಮ ಸಿಟ್ಟು ಮಾತ್ರ ಕಾಣಿಸುತ್ತೆ. ನೀವು ಹೆಲ್ಪ್ ಮಾಡಿರೋದಾಗಲಿ ನಿಮ್ಮ ಒಳ್ಳೆತನ ಆಗಲಿ ಅವರಿಗೆ ಕಾಣಿಸೋದಿಲ್ಲ. ನೀವೇನು ಸಿಟ್ಟು ಮಾಡ್ಕೊಳ್ತೀರಾ, ಏನು ಕೂಗಾಡ್ತೀರಾ, ಸಣ್ಣ ಪುಟ್ಟ ವಿಷಯಕ್ಕೆ ಬೇಗನೆ ಸಿಟ್ಟಾಗ್ತೀವಿ, ಇದು ಮಾತ್ರ ಅವ್ರ ಕಣ್ಣಿಗೆ ಕಾಣುತ್ತೆ. ಅವ್ರು ಅಂದ್ಕೊಳ್ತಾರೆ ಬರೀ ಸಿಟ್ಟು ಯಾಕೆ ಮಾಡ್ಕೊಳ್ತಾರೆ ಅಂತ. ಆದರೆ ನೀವು ಮಾಡಿರೋ ಹೆಲ್ಪ್ ಆಗಲಿ ನಿಮ್ಮ ಒಳಗಿನ ಮನಸ್ಸಾಗಲಿ ಅವ್ರಿಗೆ ಅರಿವಾಗೋದಿಲ್ಲ. ಆದರೆ ಈ ವ್ಯಕ್ತಿ ಏನಿದ್ದಾರೆ, ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೀರಲ್ಲ, ಈ ವ್ಯಕ್ತಿ ಏನಿದ್ದಾರೆ ನಿಮ್ಮ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಅಂದರೆ ನೀವು ಯಾಕೆ ಸಿಟ್ಟು ಮಾಡ್ಕೊಳ್ತೀರಾ, ಏನಕ್ಕೆ ಸಿಟ್ಟಾಗ್ತಾ ಇದ್ದೀರಾ, ಅದು ಮೊದಲು ಏನಾಗಿತ್ತು ಎಲ್ಲ ಈ ವ್ಯಕ್ತಿಗೆ ಗೊತ್ತಿದೆ. ಅಂದರೆ ನಿಮ್ಮ ಒಳ್ಳೆತನನೂ ಗೊತ್ತು, ನೀವು ಯಾಕೆ ಸಿಟ್ಟು ಮಾಡ್ಕೊಳ್ತೀರಾ ಅಂತಲೂ ಗೊತ್ತು. ನೀವು ಬೇರೆ ಯಾರೋ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ. ನೀವು ಮಾಡಿರೋ ಹೆಲ್ಪನ್ನು ನೀವು ಎಲ್ಲರ ಹತ್ರನೂ ಹೇಳ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ, ನೀವು ಮನಸ್ಸಲ್ಲೇ ಇಟ್ಕೊಳ್ತೀರಾ. ಇದೆಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಬಗ್ಗೆ. ಅಂದರೆ ಸಿಟ್ಟು ಮಾಡ್ಕೊಳ್ತೀರಲ್ಲ, ಅದನ್ನು ಒಂದು ಸ್ವಲ್ಪ ಇವ್ರು ಮನಸ್ಸಿಗೆ ತಗೊಳ್ತಾರೆ. ಯಾಕೆ ಈ ರೀತಿ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಇವ್ರಿಗೆ ವಿಯರ್ಡಾಗಿ ಅನಿಸುತ್ತೆ. ಆದರೆ ನಿಮ್ಮ ಹೆಲ್ಪಿಂಗ್ ನೇಚರ್ ಏನಿದೆ ಇದೆಲ್ಲ ಈ ವ್ಯಕ್ತಿಗೆ ಇಷ್ಟ ಆಗುತ್ತೆ. ಇವರು ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇರೋ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ ಇವರು. ಈ ವ್ಯಕ್ತಿ ಏನು ಯೋಚಿಸ್ತಾರೆ ಅಂದರೆ, ಲೈಫಲ್ಲಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ನಡೀತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಮುಂದುವರಿಯೋಕ್ಕಾಗಲ್ಲ, ಇಂಪ್ರೂವ್ ಆಗೋಕ್ಕಾಗಲ್ವೇನೋ, ಈ ರೀತಿಯೇ ನಿಮ್ಮ ಬಿಹೇವಿಯರ್ ಇದ್ದರೆ ಇದು ಅವ್ರಿಗೆ ವಿಯರ್ಡಾಗಿ ಅನಿಸುತ್ತೆ. ನಿಮ್ಮ ಬಗ್ಗೆ ಇವರು ತುಂಬ ಕನ್ಸರ್ನ್ ಇದೆ ಅನಿಸುತ್ತೆ. ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ ಈ ವ್ಯಕ್ತಿ ಅಂದ್ಕೊಳ್ತಾರೆ ನೀವು ಬದಲಾಗಬೇಕು, ಅಂದರೆ ನಿಮ್ಮ ಸಿಟ್ಟನ್ನು ಬಿಡಬೇಕು. ನೀವು ಒಳಗಡೆಯಿಂದ ಎಷ್ಟು ಒಳ್ಳೆಯವರಿದ್ದೀರೋ ಅದೇ ರೀತಿ ಹೊರಗಡೆ ಕೂಡ ಸಿಟ್ಟು ಮಾಡ್ಕೊಳ್ದಲೆ ಎಲ್ಲರಲ್ಲೂ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆ ರೀತಿ ಇವರು ಅಂದ್ಕೊಳ್ತಿದ್ದಾರೆ ಅನಿಸ್ತಾ ಇದೆ. ಈ ವ್ಯಕ್ತಿ ನೀವು ಬದಲಾಗಬೇಕು ಅಂತ ನಿಮ್ಮ ಒಳ್ಳೆಯದನ್ನೇ ಬಯಸ್ತಿದ್ದಾರೆ. ಈ ವ್ಯಕ್ತಿ ಸ್ಪಿರಿಚುವಲ್ ಆಗಿ ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಅಂದರೆ ಮೆಡಿಟೇಟ್ ಮಾಡೋ ವ್ಯಕ್ತಿ ಕೂಡ ಆಗಿರ್ಬೋದು ಅನ್ನಿಸ್ತಾ ಇದೆ. ಇವರು ನಿಮ್ಮ ರಿಲೇಷನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ಕೂಡ ಆಗಿರ್ಬೋದು ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಬರೀ ಒಳ್ಳೆಯದನ್ನೇ ಇವರು ಚಿಂತೆ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಹಿಂದಿನ ವಿಷಯಗಳು, ಅಂದರೆ ಪಾಸ್ಟಲ್ಲಿ ಏನಾಗಿದೆ, ನೀವು ಎಷ್ಟು ಕಷ್ಟದಲ್ಲಿದ್ದಿರಿ, ಆ ಕಷ್ಟದಿಂದ ಯಾವ ರೀತಿ ಹೊರಗಡೆ ಬಂದ್ರಿ, ಎಲ್ಲ ಪ್ರತಿಯೊಂದು ವಿಷಯಗಳು ನಿಮ್ಮ ಬಗ್ಗೆ ಇವರಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಬಗ್ಗೆ ಇವರು ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದಾರೆ ಅನಿಸುತ್ತಾ ಇದೆ.
ನೀವು ಇವ್ರಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರ್ಬೋದು, ಹೇಳ್ಕೊಳ್ದೇ ಇರ್ಬೋದು, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡಿರ್ಬೋದು, ಶೇರ್ ಮಾಡ್ಕೊಳ್ದಲೇ ಇದ್ದರೂ ಕೂಡ ಇವ್ರಿಗೆ ಎಲ್ಲವೂ ಆಗುತ್ತೆ. ಅಂದರೆ ನೀವು ಏನೇನು ಕಷ್ಟಪಟ್ಟಿದ್ದೀರಾ ಅಂತಲೂ ಅರ್ಥ ಆಗ್ತಿದ್ದಾರೆ. ಈಗ ಯಾವ ರೀತಿ ಇದ್ದೀರಾ ಅಂತಲೂ ಗೊತ್ತಿದೆ. ನೀವು ಮನಸ್ಸಿನಿಂದ ಯಾವ ರೀತಿ ವ್ಯಕ್ತಿ ಅನ್ನೋದು ಕೂಡ ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಇವರು ಎಷ್ಟೇ ಹೇಳಿದ್ರೂ ಕೂಡ ನೀವು ಆ ಪ್ರಯತ್ನವನ್ನೇ ಪಡ್ತಾ ಇಲ್ಲ ಅನಿಸುತ್ತೆ. ಹಾಗಾಗಿ ಇವರ ಮನಸ್ಸಿನಿಂದ ಆಚಿಸ್ತಾ ಇದ್ದಾರೆ. ಇವರ ಮನಸ್ಸಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಅಂದರೆ ಸ್ಪಿರಿಚುವಲ್ಲಾಗಿ ಬೇಡ್ಕೊಳ್ತಿರ್ಬೋದು. ನಿಮಗೆ ಒಳ್ಳೆಯ ಮನಸ್ಸನ್ನು ಕೊಡು, ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಆಗಲಿ ಅಂತ ಎಲ್ಲ ಕೂಡ ಈ ವ್ಯಕ್ತಿ ದೇವರಲ್ಲಿ ಬೇಡ್ಕೊಳ್ತಾ ಇರ್ಬೋದು. ನಿಮ್ಮ ಬಗ್ಗೆನೇ ತುಂಬ ಚಿಂತೆ ಮಾಡ್ತಾ ಇರ್ಬೋದು ಅನ್ನಿಸ್ತಾ ಇದೆ. ಅವರ ಒಂದು ಪ್ರೇಯರ್ ಮೂಲಕ ಕೂಡ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನಿಸುತ್ತೆ. ಒಂದು ಹೀಲಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಬ್ಯೂಟಿಫುಲ್ಲಾಗಿರೋ ಎನರ್ಜಿ ಈ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಕೇರ್ ತಗೊಳ್ಳುವಂಥ ವ್ಯಕ್ತಿಯಾಗಿದ್ದಾರೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನು ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.